MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೊದಲೆಲ್ಲ ಈ ಡ್ರಗ್ ಪೆಡ್ಲರ್ಗಳು, ನಶೆ ಏರಿಸಿಕೊಳ್ಳೋರು ಇಂಥವ್ರು ಸಿಗ್ತಾ ಇದ್ರು. ಆದ್ರೆ ರಾಜಧಾನಿಯ ಒಳಗೆ ಡ್ರಗ್ಸ್ ತಯಾರು ಮಾಡ್ತಾ ಇದ್ದ ಬೃಹತ್ ಜಾಲವನ್ನ ನಮ್ಮ ಪೊಲೀಸರಲ್ಲ, ಮಹಾರಾಷ್ಟ್ರ ಪೊಲೀಸರು ಭೇದಿಸಿದ್ದಾರೆ. ಹೌದು, ಬೆಂಗಳೂರಿನ ಡ್ರಗ್ಸ್ ಫ್ಯಾಕ್ಟರಿಗಳು ಸೇರಿದಂತೆ ಗೋಡೌನ್ನಲ್ಲಿ ರೈಡ್ ಮಾಡಿರುವಂತ ANTF ಅಧಿಕಾರಿಗಳು ಬರೋಬ್ಬರಿ 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರು ಪೊಲೀಸರಿಗೆ ಏನು ಮಾಹಿತಿ ಇರಲಿಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ. ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ, ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕ್ಕೆ ಮುಂದಾಗಿದ್ದ. ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಅನ್ನೋದ್ರ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ಸುಮಾರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಮೆಗಾ ರೇಡ್. ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ ಬೆಂಗಳೂರಿನಲ್ಲಿ ಮಹಾ ರೇಡ್ ನಡೆಸಿದೆ. ಹೇಳಿ ಕೇಳಿ ಬೆಂಗಳೂರು ನ್ಯೂ ಇಯರ್ಗೆ ಸಜ್ಜಾಗ್ತಿದೆ. ಎಣ್ಣೆ ನಶೆಯಲ್ಲಿ ತೇಲಾಡಲು ಸಿದ್ಧತೆ ಆಗ್ತಿದೆ. MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಕಂಠಪೂರ್ತಿ ಕುಣಿದು ಕುಪ್ಪಳಿಸಲು ಪ್ರಿಪರೇಷನ್ ನಡೆಯುತ್ತಿದೆ. ಇನ್ನು 3 ದಿನ ಕಳೆದ್ರೆ ಇಡೀ ಬೆಂಗಳೂರು ಹೊಸ ವರ್ಷದ ವೆಲ್ಕಮ್ಗೆ ಸಜ್ಜಾಗಲಿದೆ. ಆದ್ರೆ ಈ ಬಾರಿಯ ನ್ಯೂ ಇಯರ್ ಕೇವಲ ಎಣ್ಣೆ ಪಾರ್ಟಿಗಷ್ಟೇ ಸೀಮಿತವಾಗಿಲ್ವಾ? ಗಾಂಜಾ ಗಮ್ಮತ್ತು, ಮಾದಕ ಲೋಕವೇ ಬೆಂಗಳೂರಿನಲ್ಲಿ ತೆರೆದುಕೊಳ್ತಿತ್ತಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಹೊಸ ವರ್ಷದ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲೇ ಬೆಂಗಳೂರಲ್ಲಿ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಮಹಾರಾಷ್ಟ್ರ ANTF ನಿಂದ ಡ್ರಗ್ಸ್ ಫ್ಯಾಕ್ಟರಿ ಸೀಸ್. 55 ಕೋಟಿ 88 ಲಕ್ಷ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಸೀಸ್. ಬಾಗಲೂರಲ್ಲಿ ಪ್ಲಾನ್, ಕೊತ್ತನೂರಲ್ಲಿ ಡ್ರಗ್ಸ್ ತಯಾರು, ಅವಲಹಳ್ಳಿಯಲ್ಲಿ ಸ್ಟೋರೇಜ್. ನ್ಯೂ ಇಯರ್ಗೆ ಡ್ರಗ್ಸ್ ಸಪ್ಲೈ. ಉಡ್ತಾ ಬೆಂಗಳೂರು ಆಯ್ತಾ ಸಿಲಿಕಾನ್ ಸಿಟಿ. ಹೌದು, ಹೊಸ ವರ್ಷಾಚರಣೆ ಹೊತ್ತಲ್ಲಿ ಬೆಂಗಳೂರಲ್ಲಿ ದಾಳಿ ನಡೆಸಿರೋ ಮಹಾರಾಷ್ಟ್ರದ ANTF ಅರ್ಥಾತ್ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕೋಟಿ 88 ಲಕ್ಷ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಭಯಾನಕ ಮತ್ತು ಬೆಚ್ಚಿ ಬೀಳುವ ವಿಚಾರ ಅಂದ್ರೆ ಈ ದಾಳಿ ನಡೆಸಿರೋದು ಡ್ರಗ್ಸ್ ಮಾರಾಟ ಮಾಡ್ತಿದ್ದಾಗಲ್ಲ, ಡ್ರಗ್ಸ್ ಸಂಗ್ರಹಿಸಿಟ್ಟ ಜಾಗದ ಮೇಲಲ್ಲ, ಬದಲಾಗಿ ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರು ಮಾಡ್ತಿದ್ದ 3 ಫ್ಯಾಕ್ಟರಿಗಳ ಮೇಲೆ. ಫ್ಯಾಕ್ಟರಿ 1 ಬಾಗಲೂರಿನ ಸ್ಪಂದನ ಲೇಔಟ್ನಲ್ಲಿ ಡ್ರಗ್ಸ್ ತಯಾರಿಕೆಗೆ ಪ್ಲಾನ್. ಇದು ಬಾಗಲೂರಿನ ಸ್ಪಂದನ ಲೇಔಟ್ನಲ್ಲಿರೋ ಗೋಡೌನ್. ಇಲ್ಲಿ ಡ್ರಗ್ಸ್ ತಯಾರಿಕೆಗೆ ಬೇಕಾದ ರಾಸಾಯನಿಕ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ರು. ಆದ್ರೆ ವಾಸನೆ ಬಂದಾಗ ಪ್ಲಾನ್ ಫ್ಲಾಪ್ ಆಗಿದೆ. ಇದು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಸ್ಪಂದನ ಲೇಔಟ್ ಅಂದ್ರೆ ಕಾಡು ಸೊಣ್ಣಪ್ಪನ ಹಳ್ಳಿಗೆ ಬರುವಂತಹ ಜಾಗದಲ್ಲಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಈ ಒಂದು ಶೆಡ್ ಏನಿದೆ, ಈ ಶೆಡ್ ನ ಸುಮಾರು ತಿಂಗಳ ಹಿಂದ್ಗಡೆ ಅಷ್ಟೇ ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕ್ಕೆ ಮುಂದಾಗಿದ್ದ. ಆದ್ರೆ ಈ ಒಂದು ಶೆಡ್ ನ ಒಳಗಡೆ ರಾಸಾಯನಿಕಗಳನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಈ ರಾಸಾಯನಿಕಗಳಿಂದ ವಾಸನೆ ಹೊರಬರ್ತಾ ಇರುತ್ತೆ. ಹೀಗಾಗಿ ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಫ್ಯಾಕ್ಟರಿ 2 ಕೊತ್ತನೂರಿನ NG ಗೊಲ್ಲಹಳ್ಳಿ ಪ್ರದೇಶದಲ್ಲಿ ಪ್ರಿಪೇರ್. ಅದ್ಯಾವಾಗ ಬಾಗಲೂರಲ್ಲಿ ಪ್ಲಾನ್ ಫ್ಲಾಪ್ ಆಯಿತೋ, ಡ್ರಗ್ಸ್ ತಯಾರಿಸೋ ಗ್ಯಾಂಗ್ ಕೊತ್ತನೂರಿಗೆ ಶಿಫ್ಟ್ ಆಗಿತ್ತು. NG ಗೊಲ್ಲಹಳ್ಳಿಯ ಪ್ರದೇಶದಲ್ಲಿ ಡ್ರಗ್ಸ್ ತಯಾರು ಮಾಡಿತ್ತು. ಇದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಬರುವಂತಹ ಒಂದು ಮಾವಿನ ತೋಪಿನ ಮಧ್ಯೆ ಇರುವ ಒಂದು ಶೆಡ್. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಅನ್ನೋದ್ರ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ಫ್ಯಾಕ್ಟರಿ 3 ಅವಲಹಳ್ಳಿಯ ಯರಪ್ಪನಹಳ್ಳಿ ಮನೆಯಲ್ಲಿ ಸ್ಟೋರೇಜ್. ಕೊತ್ತನೂರಲ್ಲಿ ತಯಾರಾದ ಮಾದಕ ವಸ್ತನ್ನ ಅವಲಹಳ್ಳಿ ಬಳಿ ಇರೋ ಯರಪ್ಪನಹಳ್ಳಿಯಲ್ಲಿರೋ ಮನೆಯೊಂದರಲ್ಲಿ ಸಂಗ್ರಹಿಸಿಟ್ಟಿದ್ರು. ಆರೋಪಿಗಳು ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿ ನಂತರ ಅದನ್ನ ಇಲ್ಲಿಗೆ ತಗೊಂಡು ಬಂದು ಸ್ಟೋರ್ ಅನ್ನ ಮಾಡ್ತಾ ಇರ್ತಾರೆ. ಈ ಜಾಗಕ್ಕೂ ಸಹ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಭೇಟಿ ನೀಡಿ ಇಲ್ಲಿನ ಸುಮಾರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಅಂದ್ರೆ ಹೀಗೆ 3 ಫ್ಯಾಕ್ಟರಿಗಳ ಮೇಲೆ ದಾಳಿ ನಡೆಸಿದ ಮಹಾರಾಷ್ಟ್ರದ ANTF ಡ್ರಗ್ಸ್ ಸೀಸ್ ಮಾಡಿದೆ.
55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ 4.1 ಕೆಜಿ ಘನ ಎಂಡಿ, 17 ಕೆಜಿ ದ್ರವ ಎಂಡಿ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ತಯಾರಿಸೋ ಯಂತ್ರೋಪಕರಣಗಳು, ರಾಸಾಯನಿಕವನ್ನ ಮಹಾರಾಷ್ಟ್ರ ಎಎನ್ಟಿಎಫ್ ವಶಕ್ಕೆ ಪಡೆದಿದೆ. ಆರ್ಜೆ ಈವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸುತ್ತಿರೋದು ಪತ್ತೆಯಾಗಿದೆ. ದಾಳಿ ವೇಳೆ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್, ಮಲ್ಖಾನ್ ರಾಮ್ಲಾಲ್ ಬಿಷ್ಣೋಯ್ ಎಂಬವರನ್ನ ಬಂಧಿಸಲಾಗಿದೆ. ಮಹಾರಾಷ್ಟ್ರ ಪೊಲೀಸರಿಗೆ ಬೆಂಗಳೂರು ಲಿಂಕ್ ಸಿಕ್ಕಿದ್ದ ಹೇಗೆ? ಮುಂಬೈ ಟು ಬೆಳಗಾವಿ, ಬೆಳಗಾವಿ ಟು ಬೆಂಗಳೂರು. ಈ ಡ್ರಗ್ಸ್ ಬೇಟೆಯ ರೋಚಕ ವಿಚಾರ ಇರೋದೇ ಇಲ್ಲಿ. ಬೆಂಗಳೂರು ಪೊಲೀಸರಿಗೂ ಸಿಗದ ಮಾಹಿತಿ ಮಹಾರಾಷ್ಟ್ರದ ಡ್ರಗ್ಸ್ ನಿಗ್ರಹ ತಂಡಕ್ಕೆ ಸಿಕ್ಕಿತ್ತು. ಆ ರೋಚಕ ವಿಚಾರವನ್ನೇ ತೋರಿಸ್ತೀವಿ ನೋಡಿ. ಡಿಸೆಂಬರ್ 21ರಂದು ಮುಂಬೈನಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ಈ ವೇಳೆ ಮಹಾರಾಷ್ಟ್ರ ಎಎನ್ಟಿಎಫ್ ಅಬ್ದುಲ್ ಖಾದರ್ ಶೇಖ್ ಎಂಬಾತನನ್ನ ಬಂಧಿಸಿತ್ತು. ಈತನಿಗೆ ಗ್ರಿಲ್ ಮಾಡಿದಾಗ ಬೆಳಗಾವಿಯ ಪ್ರಶಾಂತ್ ಪಾಟೀಲ್ ಯಲ್ಲಪ್ಪನ ಹೆಸರು ಬಾಯ್ಬಿಟ್ಟಿದ್ದ. ಬೆಳಗಾವಿಯಲ್ಲಿ ಪ್ರಶಾಂತ್ ಪಾಟೀಲ್ ಬಂಧನ ಮಾಡಿದ್ರು. ಈ ಪ್ರಶಾಂತ್ ಪಾಟೀಲ್ಗೆ ಡ್ರಗ್ಸ್ ಸಪ್ಲೈ ಹಿನ್ನೆಲೆ ಇದ್ದು ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ತಯಾರಿಸಿ ದೇಶದ ವಿವಿಧೆಡೆ ಸಾಗಿಸಿದ್ದ ಆರೋಪವಿತ್ತು. ಇದೇ ಪ್ರಶಾಂತ್ ಪಾಟೀಲ್ ನೀಡಿದ್ದ ಮಾಹಿತಿ ಆಧರಿಸಿ ಬೆಂಗಳೂರಿನಲ್ಲಿ ದಾಳಿ ನಡೆಸಲಾಗಿದೆ. ಈ 3 ಫ್ಯಾಕ್ಟರಿಗಳಿಂದಲೂ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿದ್ದ ಬಗ್ಗೆ ಶಂಕೆ ಇದೆ. ಕಿಂಗ್ ಪಿನ್ಗಳಾದ ಯೋಗಿರಾಜ್, ನಯನ್ ಪವರ್ ಎಸ್ಕೇಪ್ ಆಗಿದ್ದು ವಿಚಾರಣೆ ನಡೆಯುತ್ತಿದೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಮಹಾರಾಷ್ಟ್ರ ಪೊಲೀಸರು ಹೇಳಿರೋದು ಸತ್ಯಕ್ಕೆ ದೂರವಾದದ್ದು. 55 ಕೋಟಿಯಷ್ಟು ಡ್ರಗ್ಸ್ ಪತ್ತೆಯಾಗಿಲ್ಲ, 1 ಕೋಟಿ 20 ಲಕ್ಷ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಅಂತಂದ್ರು. 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. ಟೋಟಲ್ ಸರ್ 1 crore 20 ಲಕ್ಷ ಅವರು ಹೇಳಿ 1 crore 20 lakhs. 1 crore 20 lakhs. 1 ಕೋಟಿಯೋ 55 ಕೋಟಿಯೋ ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಾಗ್ತಿತ್ತು ಎಂಬ ಭಯಾನಕ ಸಂಗತಿಯನ್ನ ಮಹಾರಾಷ್ಟ್ರ ಎಎನ್ಟಿಎಫ್ ಬಯಲಿಗೆಳೆದಿದೆ. ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಬೆಂಗಳೂರು ಪೊಲೀಸರಿಗೆ ನಶೆ ವಾಸನೆ ಬಡಿಲಿಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಇದನ್ನೇ ಮುಂದಿಟ್ಟು ವಿಪಕ್ಷಗಳು ಕಿಡಿಕಾರಿವೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಪ್ರದೀಪ್, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.